ಬೆಂಗಳೂರು ದಕ್ಷಿಣ ಜಿಲ್ಲಾ ಪದವಿ ಪೂರ್ವ ಕಾಲೇಜು ಅಡಿಯಲ್ಲಿ ದ್ವಿತೀಯ PUC ಪ್ರಥಮ ಕಿರು ಪರೀಕ್ಷೆಯ ಪಠ್ಯಕ್ರಮ 2024-25ರ ಪಠ್ಯಕ್ರಮ ಈ ರೀತಿಯಾಗಿದೆ. ಎಲ್ರಿಗೂ ಸಹ ಜ್ಞಾನಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ನೋಡ್ತಾ ಇದ್ದೀರಾ ಅವರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಒಂದು ಕಿರು ಪರೀಕ್ಷೆಗೆ ಒಟ್ಟು ಅಂಕಗಳು 40 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಈ 40 ಅಂಕಗಳಿಗೆ ಸಮಯವನ್ನು 1 ಗಂಟೆ 30 ನಿಮಿಷಗಳ ಕಾಲಾವಧಿಯನ್ನು ನೀಡಿದ್ದಾರೆ. ಇಲ್ಲಿ ಪದ್ಯ ಭಾಗವನ್ನು ನಾವು ಗಮನಿಸೋದಾದರೆ ಪದ್ಯ 1 ಕದಡಿದ ಸಲಿಲಂ ತಿಳಿ ಬಂದದೆ ನಾಗಚಂದ್ರನ ಈ ಒಂದು ಪದ್ಯ ಭಾಗದಿಂದ ನಿಮಗೆ ಪ್ರಶ್ನೆಗಳು ಬರುತ್ತೆ. ಅನಂತರದಲ್ಲಿ ವಚನಗಳು, ಇಲ್ಲಿ ವಚನಗಳಲ್ಲಿ ನಿಮಗೆ 2 ವಚನಗಳು ಬರುತ್ತೆ. ಒಂದು ಬಸವಣ್ಣನವರ ವಚನಗಳು, ಮತ್ತೊಂದು ಉರಿಲಿಂಗ ಪೆದ್ಯ ವಚನಗಳು. ಈ 2 ವಚನಗಳನ್ನು ಸಹ ನಿಮಗೆ ಪಠ್ಯಕ್ರಮದಲ್ಲಿ ಇರಿಸಿದ್ದಾರೆ. ಇನ್ನು 3ನೇ ಪದ್ಯ ಭಾಗವಾಗಿರ್ತಕ್ಕಂತಹ ಕುಮಾರವ್ಯಾಸನ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನ ಹೋಲ್, ಈ ಪದ್ಯ ಭಾಗದಿಂದನೂ ಸಹ ನಿಮಗೆ ಪ್ರಶ್ನೆಗಳು ಬರುತ್ತೆ. ಸೊ ಮೊದಲನೇ ಕಿರುಪರೀಕ್ಷೆಗೆ ಈ 3 ಪದ್ಯ ಭಾಗಗಳನ್ನು ನೀವು ಸಹ ಅಭ್ಯಾಸವನ್ನು ಮಾಡತಕ್ಕದ್ದು. ಇನ್ನು ಗದ್ಯ ಭಾಗವನ್ನು ನಾವು ನೋಡ್ತಾ ಹೋದರೆ ಗದ್ಯ ಭಾಗದಲ್ಲಿ ನಿಮಗೆ ಮುಟ್ಟಿಸಿಕೊಂಡವನು ಗದ್ಯವನ್ನು ನೋಡಬೇಕು. ಗದ್ಯ 1 ಆಗಿರ್ತಕ್ಕಂತಹ ಮುಟ್ಟಿಸಿಕೊಂಡವನು, 2ನೇ ಗದ್ಯವಾಗಿರ್ತಕ್ಕಂತಹ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ, ಗದ್ಯ 3 ಆಗಿರ್ತಕ್ಕಂಥ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಈ 3 ಗದ್ಯ ಭಾಗದಿಂದ ನಿಮಗೆ ಪ್ರಶ್ನೆಗಳು ಬರ್ತಕ್ಕಂಥದ್ದು. ಈ 3 ಗದ್ಯ ಭಾಗಗಳನ್ನು ನೀವು ಸರಿಯಾಗಿ ಅಭ್ಯಾಸವನ್ನು ಮಾಡತಕ್ಕದ್ದು. ಅನಂತರದಲ್ಲಿ ನಮಗೆ ದೀರ್ಘ ಗದ್ಯ ಆಗಿರ್ತಕ್ಕಂತಹ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡರ ಆನೆ ಅಂತಕ್ಕಂತಹ ಗದ್ಯವನ್ನು ನೀವು ಅಭ್ಯಾಸ ಮಾಡಬೇಕು. ಈ ಗದ್ಯದಲ್ಲಿ ಬರ್ತಕ್ಕಂತಹ 12 ಅಧ್ಯಾಯಗಳಲ್ಲಿ ನಿಮಗೆ ಒಟ್ಟು ಕಿರು ಪರೀಕ್ಷೆಗೆ 3 ಅಧ್ಯಾಯಗಳನ್ನು ಕೊಟ್ಟಿದ್ದಾರೆ. ಅಧ್ಯಾಯ 1, 2 ಮತ್ತು 3. ಈ 3 ಅಧ್ಯಾಯಗಳನ್ನು ನೀವಿಲ್ಲಿ ಗಮನಿಸತಕ್ಕಂಥ ಈ 3 ಅಧ್ಯಾಯದಿಂದ ನಿಮಗೆ ಪ್ರಶ್ನೆಗಳು ಬರ್ತದೆ. ಸೊ ಅವುಗಳನ್ನು ನೀವು ಸಂದರ್ಭಗಳನ್ನು ಮತ್ತು ಪ್ರಶ್ನೆಗಳನ್ನು ಅಭ್ಯಾಸ ಮಾಡತಕ್ಕದ್ದು. ಇನ್ನು ಭಾಷಾ ವಿಭಾಗದಲ್ಲಿ ನಾವು ಬಂದರೆ ಈ ಭಾಷಾ ವಿಭಾಗದಲ್ಲಿ ಈ ಮೇಲ್ಕಂಡ ಪಠ್ಯ ಭಾಗಗಳು ಏನಿದೆ ಅಲ್ಲ, ಈ ಪಠ್ಯ ಭಾಗದಲ್ಲಿ ಗಮನಿಸಿಕೊಂಡು, ಅಂದರೆ ಈ ಪಠ್ಯ ಭಾಗದ ಕೊನೆಯಲ್ಲಿ ನಿಮಗೆ ಕೆಲವು ವ್ಯಾಕರಣಾಂಶಗಳನ್ನು ನೀಡಿದ್ದಾರೆ. ಆ ವ್ಯಾಕರಣಾಂಶಗಳನ್ನು ನೀವು ಅಭ್ಯಾಸ ಮಾಡಬೇಕು. ಅದರ ಜೊತೆಯಲ್ಲಿ ನೀವು ಪಲ್ಲವ ಬುಕ್ಸ್ ಏನಿದೆ, ಅಂದರೆ ನಮ್ಮ ಪಲ್ಲವ ಅಭ್ಯಾಸ ಪುಸ್ತಕ ಏನಿದೆ, ಆ ಅಭ್ಯಾಸ ಪುಸ್ತಕದಲ್ಲಿ ಬರ್ತಕ್ಕಂತಹ ಎಲ್ಲ ವ್ಯಾಕರಣಾಂಶಗಳನ್ನು ಸಹ ನೀವು ಅಭ್ಯಾಸ ಮಾಡಬೇಕು. ಸೊ ಇಲ್ಲಿ ಬರ್ತಕ್ಕಂತಹ ಪ್ರಮುಖ ವ್ಯಾಕರಣಾಂಶಗಳನ್ನು ನಾವು ಇಲ್ಲಿ ಗಮನಿಸುತ್ತಾ ಹೋಗೋಣ. ಇಲ್ಲಿ ಬರ್ತಕ್ಕಂತಹ ವ್ಯಾಕರಣಾಂಶಗಳು, ಮೊದಲನೇದಾಗಿ ಸಮಾನಾರ್ಥಕ ಪದಗಳನ್ನು ನೀವು ಅಭ್ಯಾಸ ಮಾಡಬೇಕು. ಸಮಾನಾರ್ಥಕ ಪದಗಳನ್ನು ಬರಿಬೇಕಾದ್ರೆ ಒಂದು ಪದಕ್ಕೆ ಕನಿಷ್ಠ 2 ಪದಗಳ ಒಂದು ಉದಾಹರಣೆಗಳನ್ನು ನೀವು ಕೊಡಬೇಕು. ಅಂದರೆ ಒಂದು ಪದವನ್ನು ಕೊಟ್ಟಾಗ 2 ಉತ್ತರಗಳನ್ನು ನೀವು ನೀಡಬೇಕು. ಆಗ 1 ಅಂಕಗಳು ನಿಮಗೆ ಸಿಗುತ್ತೆ. ಅನಂತರದಲ್ಲಿ ನಾನಾರ್ಥಕ ಪದಗಳು, ನಾನಾರ್ಥಕಗಳನ್ನು ಅಷ್ಟೇ ಒಂದು ಪದಕ್ಕೆ 2 ನಾನಾರ್ಥಕ ಪದಗಳನ್ನು ನೀವಿಲ್ಲಿ ಬರಿಬೇಕು. ಅನಂತರದಲ್ಲಿ ತತ್ಸಮ ತದ್ಭವಗಳನ್ನು ಬರಿಬೇಕಾಗುತ್ತೆ. ಇಲ್ಲಿ 4ನೇ ಒಂದು ವ್ಯಾಕರಣಾಂಶ ಅಂತ ಬಂದಾಗ ನುಡಿಗಟ್ಟು ಮತ್ತು ದ್ವಿರಕ್ತಿ ಪದಗಳನ್ನು ನಿಮಗೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಡ್ತಾರೆ. ಈ ನುಡಿಗಟ್ಟು ಮತ್ತು ದ್ವಿರಕ್ತಿ ಪದಗಳನ್ನು ನೀವು ಬಳಸಿಕೊಂಡು ಸ್ವಂತ ವಾಕ್ಯಗಳನ್ನು ರಚನೆ ಮಾಡಬೇಕಾಗುತ್ತೆ. ಇನ್ನು 5ನೇ ವ್ಯಾಕರಣಾಂಶ ಗುಣವಾಚಕಗಳನ್ನು ನೀವು ಅಭ್ಯಾಸ ಮಾಡಬೇಕು. 6ನೇ ವ್ಯಾಕರಣಾಂಶ ವಿಭಕ್ತಿ ಪ್ರತ್ಯಯಗಳನ್ನು ನೀವಿಲ್ಲಿ ಅಭ್ಯಾಸ ಮಾಡಬೇಕು. ಅನಂತರದಲ್ಲಿ 7ನೇ ವ್ಯಾಕರಣಾಂಶವಾಗಿರ್ತಕ್ಕಂತಹ ಕ್ರಿಯಾಪದಗಳಲ್ಲಿ ಬರ್ತಕ್ಕಂತಹ ಧಾತು ಪದಗಳನ್ನು ಇಲ್ಲಿ ಗುರುತಿಸಬೇಕಾಗತ್ತೆ. ಅನಂತರದಲ್ಲಿ 8ನೇ ವ್ಯಾಕರಣಾಂಶವಾಗಿರ್ತಕ್ಕಂಥ ಅಂದರೆ ಕ್ರಿಯಾಪದದ ಕಾಲಸೂಚಕ ಪದಗಳನ್ನು ನೀವಿಲ್ಲಿ ಗುರುತಿಸಿ ಬರಬೇಕಾಗುತ್ತೆ. 9ನೇ ವ್ಯಾಕರಣಾಂಶ ಅಂತ ಬಂದಾಗ ಕ್ರಿಯಾಪದದ ನಿಷೇಧ ರೂಪವನ್ನು ಸಹ ನೀವಿಲ್ಲಿ ಗುರುತಿಸಿ ಬರಬೇಕಾಗುತ್ತೆ. ಇಲ್ಲಿ ವ್ಯಾಕರಣಾಂಶದಲ್ಲಿ ಬಂದಾಗ ಈ ವ್ಯಾಕರಣಾಂಶಗಳು ಆ ಪಟ್ಟಿಯಲ್ಲಿ ಬಂದರೆ ಆ ಪಟ್ಟಿಯಲ್ಲಿ ಬರ್ತಕ್ಕಂತಹ ಮತ್ತೊಂದು ವ್ಯಾಕರಣಾಂಶ ಅಂದರೆ ಅದು ಪತ್ರಲೇಖನ ಮತ್ತು ಪ್ರಬಂಧ ಲೇಖನ. ಸೊ ಪ್ರಮುಖವಾಗಿರ್ತಕ್ಕಂತಹ 2 ಅಂಶಗಳು. ಇಲ್ಲಿ ಪತ್ರಲೇಖನ 4 ಅಂಕಗಳಿಗೆ ಬರ್ತಕ್ಕಂಥದ್ದು ಮತ್ತು ಪ್ರಬಂಧ ಲೇಖನ ನಿಮಗೆ 4 ಅಂಕಗಳು ಬರ್ತಕ್ಕಂಥದ್ದು. ಇಲ್ಲಿ ಪತ್ರಲೇಖನದಲ್ಲಿ ನೀವು ವೈಯಕ್ತಿಕ ಪತ್ರ ಮತ್ತು ವ್ಯಾವಹಾರಿಕ ಪತ್ರ 2 ಪತ್ರಗಳನ್ನು ಸಹ ನೀವಿಲ್ಲಿ ಅಭ್ಯಾಸ ಮಾಡಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಪತ್ರಿಕೆಯ ಸ್ವರೂಪಗಳಲ್ಲಿ ಒಟ್ಟು 40 ಅಂಕಗಳು, 40 ಅಂಕಗಳಿಗೆ ನಿಮಗೆ ಪ್ರಶ್ನೆ ಪತ್ರಿಕೆ ಇದೆ. ಈ 40 ಅಂಕಗಳು ಹೇಗೆ ಹಂಚಿಕೆ ಆಗಿರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಂದರೆ ನಮಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೀರಿ, ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು. ಒಂದು ಪ್ರಶ್ನೆಗೆ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಆ 4 ಉತ್ತರಗಳಲ್ಲಿ ಸರಿಯಾದಂತಹ ಉತ್ತರವನ್ನು ನೀವು ಆಯ್ಕೆ ಮಾಡಿ ಬರಿಬೇಕು. ಇಲ್ಲಿ ಒಟ್ಟು 1 ಅಂಕದ 4 ಪ್ರಶ್ನೆಗಳನ್ನು ಕೊಡ್ತಾರೆ. 1 ಅಂಕದ 4 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದಾಗ 4 ಅಂಕಗಳು ಸಿಗುತ್ತೆ.
ಇಲ್ಲಿ ಮೊದಲನೇ ಒಂದು ಅಂದರೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪದ್ಯ, ಗದ್ಯ ಮತ್ತು ದೀರ್ಘ ಗದ್ಯದಿಂದ 3 ಭಾಗದಿಂದನೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಅದಕ್ಕೋಸ್ಕರ ನೀವು 3 ಭಾಗದಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನು ಅಭ್ಯಾಸ ಮಾಡತಕ್ಕದ್ದು. ಇನ್ನು ಆ ಪಟ್ಟಿಯಲ್ಲಿ ಬಂದಾಗ ಬಿಟ್ಟ ಸ್ಥಳ ತುಂಬಿರಿ, ಅಂದರೆ ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿರಿ ಏನಿದೆ ಇದು 1 ಅಂಕದ 3 ಪ್ರಶ್ನೆಗಳನ್ನು ಕೊಡ್ತಾರೆ. ಆ 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ, ಸರಿಯಾದಂಥ ಉತ್ತರವನ್ನು ನೀವು ಆರಿಸಿ ಬರೀಬೇಕಾಗುತ್ತೆ. ಇಲ್ಲಿ ಬಂದಾಗ ನಿಮಗೆ ಈ ಒಂದು ಮೇಯ್ನಲ್ಲಿ ನಿಮಗೆ ಗದ್ಯ ಭಾಗದಿಂದ ಮಾತ್ರ ಪ್ರಶ್ನೆ ಕೇಳ್ತಕ್ಕಂಥದ್ದು. ಸೊ ಇಲ್ಲಿ ನೀವು ಮೇಜರ್ ಆಗಲಿ ನೀವು ಗದ್ಯ ಭಾಗವನ್ನು ಅನುಸರಿಸಿ ಆ ಒಂದು ಪಠ್ಯಕ್ರಮದ ಆಧಾರದ ಮೇಲೆ ಇಲ್ಲಿ ಅಭ್ಯಾಸವನ್ನು ಮಾಡಿಸ್ತಕ್ಕಂಥದ್ದು. ಇನ್ನು ಈ ವಿಭಾಗದಲ್ಲಿ ಹೊಂದಿಸಿ ಬರೆಯಿರಿ. ಹೊಂದಿಸಿ ವಿಭಾಗದಲ್ಲಿ ಬಂದಾಗ 1 ಅಂಕದ 3 ಪ್ರಶ್ನೆಗಳನ್ನು ನಿಮಗೆ ಇಲ್ಲಿ ಕೇಳೋದಾಗುತ್ತೆ. ಈ 3 ಪ್ರಶ್ನೆಗಳಿಗೆ 3 ಅಂಕಗಳು ನಿಮಗೆ ಸಿಗುತ್ತೆ. ಇಲ್ಲಿ ಬಂದಾಗ ನಿಮಗೆ ಪದ್ಯ ಭಾಗದಿಂದ ಈ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇಲ್ಲಿ ಪದ್ಯ ಅಂತೇಳಿ ಬಂದಾಗ ಪದ್ಯ ಮತ್ತು ಕವಿಯನ್ನು ಕುರಿತಾಗಿ ನಿಮಗೆ ಹೊಂದಿಸಿ ಬರೀರಿ ಅಂತೇಳಿ ಕೇಳ್ತಾರೆ. ಎಕ್ಸಾಂಪಲ್, ಒಂದು ಪಟ್ಟಿಯಲ್ಲಿ ನಿಮಗೆ ಕವಿಗಳ ಹೆಸರನ್ನು ಕೊಡ್ಬೋದು, ಮತ್ತೊಂದು ಪಟ್ಟಿಯಲ್ಲಿ ಆ ಒಂದು ಪದ್ಯದ ಹೆಸರನ್ನು ಕೊಡ್ಬೋದು. ಆಗ ನೀವು ಅದು ಸರಿಯಾದಂತಹ ಪದ್ಯ ಮತ್ತು ಕವಿಯ ಹೆಸರನ್ನು ಜೋಡಿಸಿ ಬರಿಬೇಕಾಗುತ್ತೆ. ಇಲ್ಲಿ ಕವಿಯ ಕಾಲ ಆಗಿರ್ಬೋದು ಅಥವಾ ಅವನ ಜನನ ಸ್ಥಳ ಆಗಿರ್ಬೋದು ಅಥವಾ ನಿಮಗೆ ಪದ್ಯವನ್ನು ಯಾವ ಒಂದು ಆಕಾರ ಗ್ರಂಥದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನು ಕೇಳ್ಬೋದು. ಸೊ ಅದರಿಂದ ಪದ್ಯ ಮತ್ತು ಕವಿ ಪರಿಚಯದ ಮೇಲೆ ನೀವು ಅಭ್ಯಾಸವನ್ನು ಮಾಡತಕ್ಕದ್ದು. ಇನ್ನು ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ಬಂದಾಗ ನಮಗೆ ಇಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಬರುತ್ತೆ. ಈ ಒಂದು ಪ್ರಶ್ನೆಗಳು 2 ಅಂಕದ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಿದಾಗ ನಿಮಗೆ 4 ಅಂಕಗಳು ಸಿಗ್ತದೆ. ಇಲ್ಲಿ ಬಂದಾಗ ನಮಗೆ ಪದ್ಯ, ಗದ್ಯ ಮತ್ತು ದೀರ್ಘ ಗದ್ಯದಿಂದ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಆಯ್ಕೆಗಳಿರುತ್ತೆ. ಸರಿಯಾಗಿರ್ತಕ್ಕಂತಹ ನಿಮಗೆ ಸೂಕ್ತವಾಗಿ ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂತಹ ಪ್ರಶ್ನೆಗಳಿಗೆ ನೀವು ಆಯ್ಕೆ ಮಾಡಿಕೊಂಡು ಉತ್ತರವನ್ನು ಬರಿಬೇಕು. ಇಲ್ಲಿ ಪದ್ಯ, ಗದ್ಯ ಮತ್ತು ದೀರ್ಘ ಗದ್ಯದಿಂದ ಪ್ರಶ್ನೆಗಳು ಬರ್ತಕ್ಕಂಥದ್ದು. ಇನ್ನು 3ನೇ ಮುಖ್ಯ ಪ್ರಶ್ನೆಯಲ್ಲಿ ಬಂದಾಗ ಸಂದರ್ಭ ಸಹಿತ ವಿವರಿಸಿ ಅಂತ ಹೇಳಿ ಕೇಳ್ತಾರೆ. ಇಲ್ಲಿ ಸಂದರ್ಭ ಸಹಿತ ವಿವರಿಸಿ ಅಂತ ಹೇಳಿ ಬಂದಾಗ 3 ಅಂಕದ 2 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದಾಗ 6 ಅಂಕಗಳು ಸಿಗುತ್ತೆ. ಇಲ್ಲಿ ನೀವು ಪದ್ಯ, ಗದ್ಯ ಮತ್ತು ದೀರ್ಘ ಗದ್ಯವನ್ನು ಅಭ್ಯಾಸ ಮಾಡತಕ್ಕದ್ದು. ಆಯ್ಕೆ ಮತ್ತು ಸಂದರ್ಭಕ್ಕೆ ಸಹಿತವಾಗಿ ವಿವರಣೆಯನ್ನು ನೀಡಿದಾಗ ನಿಮಗೆ 3 ಅಂಕಗಳು ಸಿಗುತ್ತೆ. ಇನ್ನು 4ನೇ ಮುಖ್ಯ ಪ್ರಶ್ನೆಗೆ ಬಂದಾಗ 5 ಅಥವಾ 6 ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕದ್ದು. ಇಲ್ಲಿ 4 ಅಂಕದ 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರಿಬೇಕು. ಇಲ್ಲಿ 4 ಅಂಕದ ಪ್ರಶ್ನೆಗಳು ಬಂದಾಗ ಪದ್ಯ, ಗದ್ಯ ಮತ್ತು ನಾಟಕ ವಿಭಾಗದಿಂದ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು. ಇಲ್ಲಿ ಆಯ್ಕೆಗಳು ಇರುತ್ತೆ. ಆಯ್ಕೆಗಳನ್ನು ಸರಿಯಾಗಿ ಆಯ್ಕೆ ಮಾಡಿಕೊಂಡು ನೀವು ಉತ್ತರವನ್ನು ಬರೀತಕ್ಕದ್ದು. ಇಲ್ಲೂ 4 ಅಂಶಗಳನ್ನು ಇಲ್ಲಿ ಒಳಗೊಂಡಿರಬೇಕಾಗುತ್ತೆ. ಇನ್ನು 5ನೇ ವಿಭಾಗದಲ್ಲಿ ನಾವು ಬಂದಾಗ ವಿಭಾಗ ಬಿ ವಿಭಾಗ ಬರುತ್ತೆ. ಇಲ್ಲಿ ವ್ಯಾಕರಣಾಂಶ ಬರ್ತಕ್ಕಂಥದ್ದು. ವ್ಯಾಕರಣಾಂಶದಲ್ಲಿ ಬಂದಾಗ ನೀವು 2 ವ್ಯಾಕರಣಾಂಶದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಅಂದರೆ ನಿಮಗೆ ಮುಖ್ಯ ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳನ್ನು ಕೊಡ್ತಾರೆ. ಆ 3 ಪ್ರಶ್ನೆಗಳಲ್ಲಿ ನಿಮಗೆ ಸರಿಯಾಗಿ ಗೊತ್ತಿರ್ತಕ್ಕಂಥ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಪ್ರತಿ ಪ್ರಶ್ನೆ 2 ಅಂಕಗಳನ್ನು ತೆಗೆದುಕೊಂಡು ಹೋಗುತ್ತೆ. 2 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಾಗ ನಿಮಗೆ 4 ಅಂಕಗಳು ಸಿಗುತ್ತೆ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಪತ್ರಲೇಖನ ಮತ್ತು ಪ್ರಬಂಧ ಲೇಖನ. ಈ 2ರಲ್ಲಿ ನಿಮಗೆ ಯಾವುದನ್ನಾದರೂ ಕೇಳ್ತಾರೆ. ಸೊ ಆಯ್ಕೆ ಮಾಡಿಕೊಂಡು ನೀವು ಅದಕ್ಕೆ ಉತ್ತರವನ್ನು ಬರೀಬೇಕು. ಪತ್ರಲೇಖನ ಮತ್ತು ಪ್ರಬಂಧ ಲೇಖನ 4 ಅಂಕದ ಪ್ರಶ್ನೆಗಳಾಗಿರುತ್ತೆ. ಧನ್ಯವಾದಗಳು.